ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡ ಶ್ರೀ ವೀರಮಾರುತಿ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀನಿ. ಈ ದೇವಸ್ಥಾನವು ಸುತ್ತಲೂ ವಿಶಾಲವಾದ ಅಂಗಣವನ್ನು ಹೊಂದಿದೆ. ಗಾಡಿ ಪಾರ್ಕಿಂಗ್ ಮಾಡತಕ್ಕಂತಹ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇಲ್ಲಿಂದಲೇ ಮಾಗೋಡಿನ ಆಲೆಮನೆ ಹಬ್ಬದ ಆರಂಭ ಆಗತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾಳೆ ಸರಿಯಾಗಿ 4 ಗಂಟೆಗೆ ಶ್ರೀ ಮಾರುತಿಯ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿ, ಕಾರ್ಯಕರ್ತರೆಲ್ಲ ಸೇರಿ ಪೂಜೆಯನ್ನು ನೆರವೇರಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಇಲ್ಲಿಂದ ಎಲ್ಲ ಕಾರ್ಯಕರ್ತರು ಕೂಡ ಮೆರವಣಿಗೆಯಲ್ಲಿ ಆಲೆಮನೆ ಹಬ್ಬದ ಸ್ಥಳವನ್ನು ಸೇರಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯಬಹುದಾದ ಕೆಲವು ಮಹತ್ವಪೂರ್ಣ ಹಬ್ಬಗಳಲ್ಲಿ ಮಾಗೋಡಿನ ಆಲೆಮನೆ ಹಬ್ಬವೂ ಒಂದು ಎಂಬುದನ್ನು ಸ್ಮರಿಸಬಹುದು. 6-7 ವರ್ಷಗಳಿಂದ ನಡೆಯುತ್ತಿರುವ ಮಾಗೋಡಿನ ಆಲೆಮನೆ ಹಬ್ಬ ನಡೆಯುವ ಸ್ಥಳ ಶ್ರೀ ವೀರಮಾರುತಿ ದೇವಸ್ಥಾನದಿಂದ ಅನತಿ ದೂರದಲ್ಲಿ ಇದೆ. ಅದನ್ನು ಕೂಡ ತೋರಿಸುವ ಪ್ರಯತ್ನ ಮಾಡ್ತೀನಿ. ರಸ್ತೆಯ ಎಡಬಲಕ್ಕೆ ಕೇಸರಿ ಧ್ವಜಗಳು ಹಾರಾಡುವುದನ್ನು ಕಾಣಬಹುದು. ಆಲೆಮನೆ ಹಬ್ಬದ ಸಮೀಪದಲ್ಲಿಯೇ ವಿಶಾಲವಾದ ಕ್ರೀಡಾಂಗಣ ಇದೆ. ಇಲ್ಲಿ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸಾಧ್ಯವಾದ ಮಟ್ಟಿಗೆ ತಮ್ಮ ವಾಹನದಿಂದ ಯಾರಿಗೂ ತೊಂದರೆ ಆಗಬಾರದು ಎಂಬ ಮನದಿಚ್ಛೆಯಿಂದ ತಮ್ಮ ವಾಹನವನ್ನು ನಿಲ್ಲಿಸಿ ಅಂತ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ಏಕೆಂದರೆ ಕಳೆದ ಕೆಲವು ವರ್ಷಗಳಲ್ಲಿ ಯಾರೋ 1-2 ವಾಹನವನ್ನು ಮಾರ್ಗದ ಮಧ್ಯೆ ಇಟ್ಟು ಬೇರೆ ವಾಹನಗಳಿಗೆ ಬರುವವರಿಗೆ ತೊಂದರೆ ಆದ ಅನುಭವ ನಮಗಿರೋದರಿಂದ ದಯವಿಟ್ಟು ತಮ್ಮ ವಾಹನವನ್ನು ವಿಶಾಲವಾದ ಅಂಗಣ ಇದೆ, ಇಲ್ಲಿ ಬಂದು ನಿಲ್ಲಿಸಬೇಕು. ಸಿರ್ಸಿ, ಸಿದ್ದಾಪುರ ಆ ಕಡೆಯಿಂದ ಬರತಕ್ಕಂಥವರು, ಸಿರ್ಸಿ ರೋಡಿಂದ ಬಂದವರು ವೀರಮಾರುತಿ ಅಕ್ಕಪಕ್ಕದಲ್ಲಿರುವ ವಿಶಾಲವಾದ ಜಾಗದಲ್ಲಿ ಪಾರ್ಕಿಂಗನ್ನು ಮಾಡಬಹುದು. ಇನ್ನು ಕೇವಲ 23 ತಾಸು ಬಾಕಿ ಇದೆ ಉದ್ಘಾಟನೆಗೊಳ್ಳಲಿಕ್ಕೆ ಮಾಗೋಡಿನ ಆಲೆಮನೆ ಹಬ್ಬ. ಹಾಗಾಗಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಕೆಲವು ಕಾರ್ಯಕರ್ತರು ಕಬ್ಬನ್ನು ತರುವುದಕ್ಕೆ ಗಾಣವನ್ನು ಸಿದ್ಧತೆ ಮಾಡುವುದರಲ್ಲಿ ತೊಡಗಿದರೆ, ಕೆಲವರು ಮಹದ್ವಾರವನ್ನು ಸಿದ್ಧಪಡಿಸುವುದರಲ್ಲಿ ಲೀನರಾಗಿದ್ದಾರೆ. ಅವೆಲ್ಲ ಮಾಡಲ್ಲ. ಎಲ್ಲ ಬದಿಗೂ ಬೆಳಕಿನ ವ್ಯವಸ್ಥೆ ಅನಿವಾರ್ಯವಾಗಿದ್ದರಿಂದ ಆ ವಾಯರ್ ಎಳೆಯುವಂಥದ್ದು, ಸ್ವಿಚ್ಗಳನ್ನು ಕೂಡಿಸುವಂಥದ್ದು, ಬಲ್ಬ್ ಹಾಕುವಂಥ ಕೆಲಸಗಳು ನಡೆದಿವೆ. ಇಲ್ಲಿ ಮನೋರಂಜನಾ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಇದು. ವೇದಿಕೆಯ ಸಿದ್ಧತೆ ಆಗ್ತಾ ಇದೆ. ಸ್ವಚ್ಛತೆಯೊಂದಿಗೆ ಆರಂಭ ಮಾಡಿದ್ದಾರೆ. ಮಾಗೋಡ್ ಆಲೆಮನೆ ಹಬ್ಬದ ಸವಿಯನ್ನು ಸವಿಯುವ ದ್ವಾರ ಇದು. ಇಂದ್ರಲೋಕ ಮಹಾದ್ವಾರ ಅಂತ ಬರೆದಿದ್ದಾರೆ. ಶ್ರೀರಾಮನ ಭಾವಚಿತ್ರವನ್ನು ಎಡಬಲಕ್ಕೂ ಹಾಕಿದ್ದನ್ನು ಕಾಣಬಹುದು. ಹಬ್ಬಕ್ಕೆ ದೇಣಿಗೆ ಕೊಡುವವರಿಗಾಗಿ ಜಯಂತ ದೇಣಿಗೆ ಕೌಂಟರ್ ಅಂತ ತೆರೆಯಲಾಗಿದೆ. ಇಲ್ಲಿ ಟೇಬಲ್ ಕುರ್ಚಿಗಳನ್ನು ಹಾಕುವುದು ಬಾಕಿ ಇದೆ. ಸಿದ್ಧತೆಗಳು ನಡೆಯುವುದನ್ನು ನಾವು ತೋರಿಸ್ಬೋದು. ಇಲ್ಲಿ ನೋಡಿ, ವಿಶಿಷ್ಟವಾಗಿ ಒಂದು ಈಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಕಬ್ಬಿನ ಹಾಲು ಮಾರಾಟ ಕೇಂದ್ರ. 1 ಲೀಟರ್ ಕಬ್ಬಿನ ಹಾಲಿಗೆ 40 ರೂಪಾಯಿಗೆ ಗ್ರಾಹಕರಿಗೆ ಕೊಡಲಾಗ್ತದೆ. ಕ್ಷೀರಸಾಗರ ಅಂತ ಮತ್ತೊಂದು ಕೌಂಟ್ರು, ಕಬ್ಬಿನ ಹಾಲು ಮಾರಾಟ ಕೇಂದ್ರ. ಇದು ಹೆಸರು ಕ್ಷೀರಸಾಗರ ಅಂತ ಇಟ್ಟಿದ್ದಾರೆ. ಸುಮಾರು 2 ಕೌಂಟರ್ಗಳಲ್ಲಿ ಕಬ್ಬಿನ ಹಾಲು ಮನೆಗೆ ತೆಗೆದುಕೊಂಡು ಹೋಗುವವರಿಗಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. 40 ರೂಪಾಯಿ ಕೊಟ್ಟು ಬಾಟ್ಲಲ್ಲಿ ತುಂಬಿದ ಕಬ್ಬಿನ ಹಾಲನ್ನು ಒಯ್ಯಬಹುದು. ಇಲ್ಲಿ ಅಮರಾವತಿ ಅಂತ, ಮಹೇಂದ್ರನಗರ ಅಂತ ಬರೆದಿದ್ದಾರೆ. ಮತ್ತೊಂದು
ವಾಯುನಗರ ಅಂತಲೂ ಕೂಡ ಹೆಸರಿಸಲಾಗಿದೆ. ಮುಂದೆ ಒಂದು